ಫಸ್ಟ್ ಟೈಮ್ ಮೀನ್ ಊಟ ತಿನ್ನಾಕ ಜೀವನದಾಗ ಮೀನ್ ಊಟ ತಿಂದಿಲ್ಲ. ಇಲ್ಲಿ ಎಲ್ಲಾರು ಹೇಳಾಕ್ತಾರು ಮೀನ್ ಊಟ ತಿಂದ್ರ ತೇಲಿ ಶಾರ್ಪ್ ಆಗೈತೆ ಅಂತ. ನೋಡು ಎಷ್ಟ್ ಮಟ್ಟಿಗೆ ಶಾರ್ಪ್ ಆಗೈತೆ ನಮ್ದ. ನೋಡು ಮೀನ್ ಊಟ ತರಾಕ್ ಹೋಗ್ಯಾರು. ದಿಸ್ ಈಸ್ ನ್ಯಾಚುರಲ್, ದಿಸ್ ಈಸ್ ಕೆಮಿಕಲ್. ಎಂತ ಗೊತ್ತುಂಟ ಗಾಯ್ಸ್? ಯಾವ ಕಂಪ್ನಿ ಕೆಲಸ ಮಾಡ್ತೀಯ? ನಾನು ಕೂಡ ಒಂದ್ ಎರಡು ದಾಳಿ ಬಿಡುವ ಕರ್ಕೊಂಡು ಏನು ಊಟ ಮಾಡತ್ತಿ ಟೇಸ್ಟ್ಕೊಂಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನೇ ಬಸ್ತಿಗೆ ಬಂದೆವು. ಸೊ ಇಲ್ಲೆಲ್ಲ ಗುಡಿಗಳು ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲಾದ್ರೂ ಇರು, ಎಂತಾದ್ರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು. ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ಮ ಅರುಣ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಹೊಂಟಿರೋದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ವಾರಾಗ ಹೊಂಟೆವು. ಸೊ ಅಲ್ಲಿ ಮುಗುಳಗಿ ಒಳಗ ಶೂಟಿಂಗ್ ಸ್ಪಾಟ್ ಐತೆ. ಮುಗುಳಗಿ ಅದು ವಾರಂಗ ಜೈನ್ ಟೆಂಪಲ್ ಕೆರೆ. ಕೆರೆ ಮಧ್ಯದಾಗ ಒಂದ ಜೈನ್ ಟೆಂಪಲ್ ಐತಿ, ಅಲ್ಲಿ ಹೊಂಟೆವು. ಮಲ್ಪೆ ಬೀಚ್ ಒಂದ್ ಹೋಗ್ಬೇಕಂತ ಪ್ಲಾನ್ ಐತಿ. ಮಲ್ಪೆ ಬೀಚ್ ಆಮೇಲೆ ಕಾಪು ಲೈಟ್ ಹೌಸ್ ಒಂದ್ ಐತಿ, ಅಲ್ಲಿ ಹೋಗ್ಬೇಕ ಅನ್ನೋದ್ ಐತಿ. ಸೊ ಅಷ್ಟ ಟೈಮ್ ಉಳಿತಾರ ಆ ಕಾಪು ಒಟ್ಟು ಹೋಗ್ಬೇಕು. ಇಲ್ಲಿಕರ ಟೈಮ್ ಸಾಲಿಕ್ಕಂದ್ರ ಡೈರೆಕ್ಟ್ ನಾವು ಉಡುಪಿ ರೈಲ್ವೆ ಸ್ಟೇಷನ್ ಹೋಗಿ 9ಕ್ಕ ಟ್ರೈನ್ ಹತ್ತಿ ಬಿಡ್ತೀವಿ ನಾವು. ಸೊ ಮೀನ್ ಊಟ ಒಂದ್ ಬಾಳ ಐಕತ್ ನನಗ. ಮೀನ್ ತಿಂದಿದ್ದ ಇವತ್ತು ಮೀನ್ ಊಟ ತಿನ್ಬೇಕು ಅನ್ಸೈತಿ. ಅದ್ರ ದೇವ್ರಿಗೆ ಹೊಂಟೆವಲ್ಲ, ಇವತ್ ಬೆಳಿಗ್ಗೆ ಏನು ತಿನ್ನಾಗಿಲ್ಲ. ಸೊ ಸಾಯಂಕಾಲನ ಎಲ್ಲಾ ಮುಗಿಸ್ಕೊಂಡ್ ಸಾಯಂಕಾಲನ ತಿನ್ಬೇಕಂತ ವಿಚಾರ ಐತಿ. ಪರ್ಸ ವಾಸ್ ದಿ ಎಕ್ಸ್ಪೀರಿಯನ್ಸ್ ಅಬೌಟ್ ಎಸ್ಟರ್ಡೇ ಡಿನ್ನರ್ ಈಟಿಂಗ್ ಫಿಶ್. ಯಾಕೋ ಬರ್ದು ಇಂಗ್ಲಿಷ್ ಬರಲ್ಲ. ನೀ ನಾನು ಕೂಡ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೇಕು. Emotional, damn it! ನಾನು ಕೂಡ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೇಕು. ಇರ್ಲಿ ಕಲೆ ಹಾಕ್ತಾರ ಇನ್ನು ಈ ಕಲೆ ಹಾಕ್ತಾರ. ಕಲೀಲಿ ಸಣ್ಣ ಹೆಂಗ್ ಕಲೀಲಿ ಹಂಗೈತೆ ಪರ್ಸ. ಸಣ್ಣ ಹೆಂಗ್ ಕಲೀಲಿ, ಏನ್ ಅರ್ಜೆಂಟ್ ಏನಿಲ್ಲ. ಯಾವ ಕಂಪ್ನಿ ಕೆಲಸ ಮಾಡ್ತೀಯ? ನೋ ಬ್ಯಾಡ. ಸೊ ಗೈಸ್ ನಾವ್ ಯಾವಾಗ ಬಂದೆವು ವಾರಾಂಗಕ್ಕ, ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಜೈನ ಬಸ್ತಿಗೆ ಬಂದೆವು. ಸೊ ಇಲ್ಲೆಲ್ಲಾ ಗುಡಿಗಳು ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಕೆರೆ ಬಸದಿ, ಇದು ಚತುರ್ಮುಖ ಬಸದಿ ಅಂತಾನೂ ಕರೀತಾರೆ. ಇದು ಉಡುಪಿ ಜಿಲ್ಲೆ ವರಾಂಗ ಗ್ರಾಮದಲ್ಲಿ ಐತಿ ನೋಡ್ರಿ. ಇದನ್ನ 12ನೇ ಶತಮಾನದಾಗ ನಿರ್ಮಿಸ್ಯಾರ ನೋಡ್ರಿ. ಇದು ಕೆರೆ ಮಧ್ಯದಲ್ಲಿ ಇರೋದ್ರಿಂದ ಇದನ್ನ ಕೆರೆ ಬಸದಿ ಅಂತಾನೂ ಕರೀತಾರೆ. ಇದು ಅತ್ಯಂತ ಜನಪ್ರಿಯವಾದ ಜೈನ ಟೆಂಪಲ್. ಕಾರ್ಕಳದಿಂದ ಕೇವಲ 26 ಕಿಲೋಮೀಟರ್ ದೂರದಾಗ ಐತಿ ನೋಡ್ರಿ. ಇದ್ರ ಇತಿಹಾಸ ಹೇಳೋದಾದ್ರಿ, ಇದು ಸುಮಾರು 850 ವರ್ಷಗಳ ಹಳೆಯ ಬಸದಿ ರೀ. 12ನೇ ಶತಮಾನದಲ್ಲಿ ನೇಮಿನಾಥ ಬಸದಿಯಲ್ಲಿ ಕಂಡು ಬರುವ ಒಂದು ಶಾಸನದ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ದೇವರಾಯ ದೇವಾಲಯಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆಗಾಗಿ ಭೂಮಿಯನ್ನು ನೀಡುತ್ತಾ ನೋಡ್ರಿ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರಿ, 178 ದೇವಾಲಯದ ಮೂಲ ನಾಯಕ 23ನೇ ತೀರ್ಥಂಕರ ವಿಶ್ವನಾಥ ದೇವಾಲಯವನ್ನು ಚತುರ್ಮುಖ ಶೈಲಿಯಲ್ಲಿ ನಿರ್ಮಿಸಲಾಗಿತ್ತು ನೋಡ್ರಿ. ದೇವಾಲಯಕ್ಕ 4 ಪ್ರವೇಶ ದ್ವಾರ ಐತಿ ನೋಡ್ರಿ. 4 ದಿಕ್ಕಿನಿಂದ ಹೋಗಬಹುದು ನೋಡ್ರಿ. ಇಲ್ಲಿ ನೇಮಿನಾಥ, ಶಾಂತಿನಾಥ ಮತ್ತು ಅನಂತನಾಥರವರ ಚತುರ್ಮುಖ ವಿಗ್ರಹ ಐತ್ ನೋಡ್ರಿ. ಮತ್ತ ಪದ್ಮಾವತಿ ವಿಗ್ರಹ ಕೂಡ ಐತ್ರಿ ಇಲ್ಲಿ. ಈ ವಿಗ್ರಹದ ಬಲಭಾಗದಿಂದ ಹೂ ಬಿದ್ರೆ ಅದು ಆಶೀರ್ವಾದ ಆಕೈತಿ ನೋಡ್ರಿ. ದೇವಾಲಯಕ್ಕೆ ಬರ್ಬೇಕಂದ್ರ ಅಥವಾ ಹೋಗ್ಬೇಕಂದ್ರ ಏನಲ್ಲೇ ಹೋಗ್ಬೇಕು ನೋಡ್ರಿ. ಗಣೇಶಿರಬಹುದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ನಟಿಸಿರುವ ಮುಗುಳ್ನಗೆ ಚಿತ್ರ ಕೂಡ ಇಲ್ಲೇ ಚಿತ್ರೀಕರಿಸಲಾಗಿತ್ತು ನೋಡ್ರಿ. ಸೊ ಗೈಸ್ ಎಳ್ನೀರ್ ಕುಡಿನು ಪಕ್ಕಯ್ಯೋ. ಎಳ್ನೀರ್ ಕುಡಿನು. ವಿಶೇಷತೆ ಏನೈತ್ರಿ ಇಲ್ಲಿದ? ಅದೇ ಬರ್ತಾ ನೋಡಿದ್ವಿ. ಇಲ್ಲ ನೋಡಿಲ್ಲ, ದೂರಿಂದ ನೋಡಿದ್ದು. ಒಳಗೆ ಹೋಗಿ ದರ್ಶನ ಮಾಡೋದು ಬಾಳ ಇತ್ತು ಮಾತು. ಎಂತ ಗೊತ್ತುಂಟ ಗಾಯ್ಸ್? ಪನ್ನಿ ತಿನ್ನಣ್ಣ, ಪನ್ನಿ ತಿನ್ನಣ್ಣ. ಇದು ಗಂಜಿ ನ್ಯಾಚುರಲ್. ಹಿಂಗ ಅಡಿಕ್ಷನ್. ದಿಸ್ ಈಸ್ ನ್ಯಾಚುರಲ್, ದಿಸ್ ಈಸ್ ಕೆಮಿಕಲ್. ಎಂತ ಗೊತ್ತುಂಟ ಗಾಯ್ಸ್? ಇಮೋಷನಲ್ ಆಗುತ್ತೆ ಗೊತ್ತುಂಟ ಗೈಸ್. ಸೊ ಅಲ್ಲಿ ಎಂಟ್ರಿಗೆ ಕ್ಯಾಮ್ರಾ ವಿಡಿಯೋ ಮಾಡೋರಿದ್ರೆ 100 ರೂಪಾಯಿ ಅಂತ ಹೇಳಾಕದ್ರು. ಸೊ ಅದಕ್ಕ ನಮ್ ಕಡೆ ಯಾರ ಕಡೆ ಕ್ಯಾಶ್ ಇದ್ದಿದ್ದಿಲ್ಲ, ಫೋನ್ ಪೇ ನೋ ಅಲೋ ಇದ್ದಿದ್ದಿಲ್ಲ. ತರ್ಲಿಲ್ಲ.
ಎಟಿಎಂ ತರ್ಲಿಲ್ಲ ಅವಾಗ ಏನ್ ಮಾಡುವ ಎಟಿಎಂ ತರಬೇಕು ಎಟಿಎಂ ತಗೊಂಡ ಎಟಿಎಂ ತಕೊಂಡ ರೊಕ್ಕ ತಕೊಂಡ್ ಹೋಗ್ಬೇಕೀಗ ಏ ಮರ್ತೇವು ಎಲ್ಲಾ ಇರುವಪ್ಪ ಮರಿವು ಇಪ್ಪತ್ತಾಗಿಲ್ಲ ನಾವ್ ಮರುಗಡೆ ಯಾರ್ದಾರ ನಾ ಅದನಿ ಹೌದು ಮರುಗಡೆ ಪ್ರೋಮ್ಯಾಕ್ಸ್ ಅದಿ ಮಗಳಲ್ಲಿ ಮರುಗಡೆ ಒಟ್ಟ ಏನ್ ಮಾಡುವ ಬಾ ಮರುಗಡೆ ಏ ಬಾ ರೊಕ್ಕ ತಕೊಂಡ್ ಬಂದ ನಾ ಎಂಟ್ರಿ ಫೀ 100 ರೂಪಾಯಿ ಐತಿ ಒಂದಿಟ್ಟು ಎಕ್ಸ್ಟ್ರಾನು ತಕೊಂಡು ಸೊ ಗೈಸ್ ನಾವ್ ಇವಾಗ ಮೂಡುಬಿದಿರೆಯಲ್ಲಿ ಇದೀವಿ ಸೊ ವೆಲ್ಕಮ್ ಟು ಮೂಡುಬಿದಿರೆ. ಇವಾಗ ನಾವು ಬಂದಿದೀವಿ ಒನ್ ಆಫ್ ದಿ ಬೆಸ್ಟ್ ಟೆಂಪಲ್, ಜೈನ್ ಟೆಂಪಲ್, ಶ್ರೀ ಭುವನ ತಿಲಕ ಚೂಡಾಮಣಿ ಟೆಂಪಲ್, 1,000 ಕಂಬಗಳ ಟೆಂಪಲ್, ಒನ್ ಆಫ್ ದಿ ಬೆಸ್ಟ್ ಟೆಂಪಲ್ ಐತಿ. 1,000 ಕಂಬಗಳನ್ನು ಒಂದೊಂದು ತರಹದ ಇದಾವು, ಡಿಸೈನ್ ಅದಾವು. ಇದು ಮಂಗಳೂರಿನಿಂದ 34 ಕಿಲೋಮೀಟರ್. ಮೂಡಬಿದಿರೆಯಲ್ಲಿರುವ 1,000 ಕಂಬಗಳಿಗೆ ಹೆಸರುವಾಸಿಯಾಗಿರುವ ಜೈನ ಬಸದಿ ಅಥವಾ ದೇವಾಲಯ. ಈ ದೇವಾಲಯವನ್ನು ಚಂದ್ರನಾಥ ದೇವಾಲಯ ಅಂತಾನೂ ಕರೀತಾರೆ. ಇದು ತೀರ್ಥಂಕರ ಚಂದ್ರಪ್ರಭಾ ಅವರನ್ನು ಗೌರವಿಸುತ್ತದೆ ನೋಡ್ರಿ. 8 ಅಡಿಯ ವಿಗ್ರಹ ಕೂಡ ಈ ದೇವಾಲಯದಾಗ ಐತಿ ನೋಡ್ರಿ. ಈ ದೇವಾಲಯದ ಇತಿಹಾಸ ಹೇಳೋದಾದ್ರಿ, ಈ ಬಸತಿ 1430ರಲ್ಲಿ ನಿರ್ಮಾಣ ಆಗೈತಿ ನೋಡ್ರಿ. ಕೃಷ್ಣ ದೇವರಾಯ ಆಸ್ಥಾನದಲ್ಲಿದ್ದ ದೇವರಾಜ ಒಡೆಯರ್ ಅವರು ಜೀರ್ಣೋದ್ಧಾರ ಮಾಡ್ಯಾರ ನೋಡ್ರಿ. ಇದನ್ನ 60 ಅಡಿಯ ಒಂಟಿ ಕಂಬಗಳಿದ್ದು ಇದನ್ನು ಕಾರ್ಕಳದ ಭೈರವರಾಣಿ ನಾಗಳ ದೇವಿ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಈ ಒಂದು ಸ್ಥಳ 18 ದೇವಾಲಯಗಳು, 18 ರಸ್ತೆಗಳು, 18 ಕೆರೆಗಳು ಮತ್ತು 18 ಬಸ್ತಿಗಳು ಹೊಂದಿತ್ತು ನೋಡ್ರಿ. ಈ ಊರಿಗೆ ಮೂಡಬಿದಿರೆ ಅಂತ ಹೆಸರು ಬರೋಕೆ ಕಾರಣ ಏನಂದ್ರೆ, ಮೂಡ ಅಂದ್ರೆ ಪೂರ್ವ ಮತ್ತು ಬಿದಿರೆ ಅಂದರೆ ಬಿದಿರು. ಇಲ್ಲಿ ಚೌಟ ಎಂಬ ಕುಟುಂಬ ಆಳ್ವಿಕೆ ಮಾಡ್ತಿತ್ತು ನೋಡ್ರಿ. ಇಲ್ಲಿ ಸುಂದರವಾದ ಜೈನ ತೀರ್ಥಂಕರರ ಮೂರ್ತಿಗಳಿದೆ ನೋಡ್ರಿ. ಈ ಭುವನ ತಿಲಕ ಚೂಡಾಮಣಿ ಬಸತಿಯು ಕರ್ನಾಟಕದ ಕರಾವಳಿ ತೀರದ ಅತಿ ದೊಡ್ಡ ಬಸತಿ ಆಗೈತಿ ನೋಡ್ರಿ. ದೇವಾಲಯ ಮುಗಿಸ್ಕೊಂಡು ಉಡುಪಿ ಕಡೆ ಪ್ರಯಾಣ ಮಾಡಿದ್ವಿ. ಊಟ ಸಹ ಬಂದೆವು, ಊಟ ಮಾಡಕ್ ಬಂದೆವು. ಫಸ್ಟ್ ಟೈಮ್ ಮೀನ್ ಊಟ ತಿನ್ನಾಕ್ತೀವಿ. ಜೀವನದಾಗ ಮೀನ್ ಊಟ ತಿಂದಿಲ್ಲ. ಇಲ್ಲಿ ಎಲ್ಲಾರು ಹೇಳಾಕ್ತಾರು ಮೀನ್ ಊಟ ತಿಂದ್ರ ತಲಿ ಶಾರ್ಪ್ ಆಗೈತೆ. ನೋಡು ಎಷ್ಟು ಮಟ್ಟಿಗೆ ಶಾರ್ಪ್ ಆಗೈತಿ ನಮ್ದ. ನೋಡು ಮೀನ್ ಊಟ ತರಾಕ್ ಹೋಗ್ಯಾರು. ನೀ ಕರೆನು ಹಾಕೈತ್ಲ ಮತ್ತೆ ನಮ್ ಮೈಂಡ್ ಶಾರ್ಪ್ ಆಗುತ್ತೆ. ಮೀನ್ ಶಾರ್ಪ್ ಆಗೈತೆ ನೋಡು, ಟ್ರೈ ಮಾಡಿ. ಫಸ್ಟ್ ಟೈಮ್ ತಿನ್ನಾಕ್ತೇನೆ. ಸೊ ಎಕ್ಸೈಟ್ಮೆಂಟ್ ತಿಂತನೋ ಇಲ್ಲ ಗೊತ್ತಿಲ್ಲ, ಮತ್ತೆ ಬಿಡ್ತಲೋ ಪಕ್ಕ ಐತಿ. ಯಾಕಂದ್ರೆ ಒಂದು ಸಲ ತಿಂದಿ ಅಲ್ಲ, ವಾಕರಿಗೆ ಬಂದು ರೋದ್. ಯಾಕಂದ್ರೆ ಹೇಳಕ್ ಬರಂಗಿಲ್ಲ. ಚಿಕನ್ ತಿಂದಾನಿ, ಮಟನ್ ತಿಂದಾನಿ, ಅದ್ರ ಮೀನ್ ಊಟ ಒಂದು ಸಲ ಮಾಡಿಲ್ಲ. ಸೊ ಇವತ್ತ ಟ್ರೈ ಮಾಡೋಣ ಮೀನ್ ಊಟ. ಸೊ ಏನು ಊಟ ಮಾಡತಿ ಟೇಸ್ಟ್ ಮಾಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫಸ್ಟ್ ಟೈಮ್ ನೋಡಕ್ ತಿನ್ನಾಗ್ತಿದ್ವು. ಊಟನೂ ಬತ್ತು. ಚಿಕನ್ ಫ್ರೈ ಸೊ ಮೀನ ತಿನ್ನಾಕ್ದು ಫಸ್ಟ್ ಟೈಮ್. ಒಂಥರ ಏನೋ ಫೀಲ್ ಆಗುತ್ತೆ. ಸೊ ಎಷ್ಟು ಅಂಕಿ ಚಲೋ ಐತಿ. ಅದ್ರ ಮೂಲದ ಹತ್ ಮಾಡುದು, ಮೂಲದ ಹಚ್ಚಿದ್ರ ಕಾಸಾಕತಿ. ಆಯ್ತು ಮಗಳು ಬಿಟ್ಟು ಹೋಗ್ತಂಕ ಮೀನ್ ಊಟ ಬ್ಯಾಂಕ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. 3 ಹೊತ್ತಿನ ಮೀನ್ ಊಟನೇ ಬಿಡಿ ನಾನು. ಯಾವಪ್ಪ ನೀ ಹೇಳ, ನೀ ತಿನ್ನದ ಎಕ್ಸ್ಪೀರಿಯನ್ಸ್ ಬಾಯ್ಲ್ಡ್ ರೈಸ್, ಕುಚ್ಚಲಕ್ಕಿ ಅನ್ನ ದೇಹಕ್ಕೆ ತಂಪು. ಸೊ ಗೈಸ್ ಫೈನಲ್ ಆಗಿ ಎಲ್ಲೂ ಬಿಡ್ಲಾರ್ದ ತಿಂದೆವು. ಆದ್ರೆ ಎಲ್ಲೂ ಒಂದು ಖುಷಿದ್ವು. ಎಕ್ಸ್ಪೀರಿಯನ್ಸ್ ವಾಸ್
ನಿಂತಿಂದ ಚಲೋ ಆಯ್ತು ಬಾಳ ದಿನ ತಿಂದಿದ್ದಿಲ್ಲ ಬಾಳ ದಿನ ಹಾಕ್ಯಾನ ಫಸ್ಟ್ ಟೈಮ್ ತಿಂದಲ್ಲಿ ಚಲೋ ಐತಿ ನಾನು ಅದು ನಾಳೆ ಹೋಗೋ ತನಕ ಇನ್ನೂ ತಿಂತೀನಿ ಸೊ ಮೀನ್ ತಿನ್ನೋದು ಎಕ್ಸ್ಪೀರಿಯನ್ಸ್ ಆತರ ಇಟ್ ವಾಸ್ ಸೋ ಗುಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಕೈಗೆ ಆಯ್ತು ಒಂಥರ ಆಗತೈತಿ ಒಟ್ಟ ತಲ್ಯಾಗ ಶ್ರವಣವ್ರ ಒಂಥರ ಆಗತೈತ್ರಿ ಮಳೆ ತಲಿ ಶಾರ್ಪ್ ಆಗೈತಿ ಒಟ್ಟ ಇನ್ನೊಂದ್ ತಾಸ್ದಾಗ ನನ್ ತಲಿ ಶಾರ್ಪ್ ಆಗೈತಿ ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ ಮತ್ನ ನೋಡಿದ್ರೆ ಮಂಗ್ಳೂರ್ ಬಂದ್ರೆ ಏನ್ ಕಮ್ಮಿ ಆಗಿಲ್ಲ ನೋಡ್ರಿ ತಿರ್ಗಾಡ ಕಾರ್ ಐತಿ ನಮ್ ಫ್ರೆಂಡ್ದು ಅವತ್ ಬೈಕು ಒಂದು ತಗೊಂಡ್ ಹೋಗತ್ತೆ ಬೈಕ್ ಆಡ್ಕೊಟ್ ನಾವು ಈ ಬೀಚ್ಗೆ ಬೈಕ್ ತಗೊಂಡ್ ಹೊಂಟಿವು ಸೊ ಬೈಕ್ ಶೇರಿಂಗ್ ಮಾಡೋದ ಒಂಥರ ಫೀಲ್ ಆಗದೈತಿ ಸೊ ನಾವು ಬಸ್ಸಿಗೆ ಬಂದಿದ್ವಿ ಅಂದ್ರೆ ನಮಗ್ ಬಾಳ ಗೋಳಾಕಿತ್ತು ಮತ್ತೆ ನಮ್ ಫ್ರೆಂಡ್ ಇರ್ಲಿಕ್ಕೆ ಬಾಳ ಗೋಳಾಕಿತ್ತು ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಇದೈತಿ ಬಸ್ಸಿಂದ ತೊಂದ್ರೆ ಬಾಳ ಐತಿ ಸೊ ಗೈಸ್ ನಾವ್ ಇವಾಗ ಬಂದೆವು ಪರಂದೂರು ಬೀಚ್ಗೆ ಸೊ ಹಿಂಗಿದೈತ್ ನೋಡ್ರಿ ಹೂವ ಸೊ ನೀವು ನೋಡ್ಬೋದು ನರ್ಸಿಪ್ ಒಂದು ಹೊಂಟೈತಿ ಮಂಗಳೂರು ಬಂದರಿಂದ ಸೊ ಮಂಗಳೂರು ಬಂದರು ಏನ್ ಬಾಳ ದೂರ ಇಲ್ಲ ಇಲ್ಲಿ ಐತಿ ಮಂಗಳೂರು ಬಂದರ್ನು ಸೊ ಇಲ್ಲಿ ಕಂಟೈನರ್ ಶಿಪ್ ಹೊಂಟೈತಿ ನೋಡ್ರಿ ಸೊ ಎಷ್ಟು ಸಾಧ್ಯ ಐತಿ ಅಷ್ಟು ಜೂಮ್ ಮಾಡ್ಕೊಳ್ಳಿ ಯಾಕೆ ನಾಯಕಡವ್ರಿಗೆ ಅಭಿಷೇಕ ಹಾಲಿನ ಅಭಿಷೇಕ ಹಾ ನಮ್ಮ ಸಮುದ್ರ ನೀರಿನ ಉಪ್ಪು ನೀರಿನ ಅಭಿಷೇಕ ಇಂಗ್ಲಿಷ್ ಒಂದ್ ಹಾಕೋಣ ಹೇಳೋಣ ಬ್ಯೂಟಿಫುಲ್ ಪ್ಲೇಸ್ ಹೇಳೋಣ ಮಜಾ ಆಕೈತೆ ಬಂದಿವಿ ಕರೆ ಉಪ್ಪು ನೀರು ಕೂಡ ತುಟಿ ಮುಖ ಮೈಯ ಎಲ್ಲಾ ಉರಿಯಾತವ ಸೊ ಗೈಸ್ ದುಡಿರಿ ಒಂದು ಜೀವನ ಆದಷ್ಟು ಬೇಗ ವಯಸ್ಸು ಇರುವಾಗ ಎಂಜಾಯ್ ಮಾಡ್ರಿ ನೋಡ್ಲಾ ವಾರಕ್ಕೊಂದ್ 4 ಟ್ರಿಪ್ ಆಗಿರ್ತಾವ ನಾವು ದುಡಿದು ತಿರುಗಾಡೋದು ಏನ್ ಚಿಂತಿಲ್ಲ ಏನಿಲ್ಲ ಜೀವನದಾಗ ಏನಿಲ್ಲ ನನ್ ಕೂಡ 1-2 ದಾಳಿ ಬಿಡುವ ಕರ್ಕೊಂಡು ಹೋಗ್ಕೊಂಡು ಸೊ ಫೈನಲ್ ಆಗಿ ಉಡುಪಿ ರೈಲ್ವೆ ಸ್ಟೇಷನ್ ಬಂದೆವು ಇವಾಗ ಎಲ್ಲಾ ಟ್ರಿಪ್ ಅದು ಮುಗಿಸ್ಕೊಂಡು ಹೊಂಟಿವು ಸೊ ನಮ್ ಶ್ರವಣ್ ಅವ್ರದು ಬಿಡಾಕ್ ಬಂದಿರೋ ಶ್ರವಣ್ ಅವ್ರ ಮಾತ್ ಸಿಗುಣ್ರಿ ಹಾ ರೀ ಬಾಳ ಹೆಲ್ಪ್ ಮಾಡಿರಿ ಒಟ್ಟ ಇಲ್ಲಿ ಬಂದ್ರಿ ಮಾತ್ ಬರೋಣ್ರಿ ಒಟ್ಟ ಏನ ಆರಾಮಾಗಿ ಹಾ ರೀ ಫೋನ್ ಹಚ್ಚಿರಿ ಮಾತ್ ಹೋಗಿ ಬರೋಣ್ರಿ ಮಾತ್ ಬರ್ತೀವ್ರಿ ಏನ್ ನಮಗ್ ಮಾತ್ ಬರ್ಬೇಕ ಅನ್ಸೈತ್ರಿ ನಮಗ್ ಅಡಿಗೆ ಮಾತ್ರ ಬಾರಿ ಫಸ್ಟ್ ಕ್ಲಾಸ್ ಅಡಿಗೆ ಸಿಕ್ಕಂಗತ್ರಿ ಹೋಟೆಲ್ ಊಟಕ್ಕಿಂತ ಬೆಸ್ಟ್ ಸಿಕ್ಕಂಗತ್ತು ಹೋಗಿ ಬರ್ತೀವ್ರಿ ಪ್ರಜ್ವಲ ಏನಾರ ಹೇಳ ನಮ್ಮ ವ್ಯೂವರ್ಸ್ ಗಳಿಗೆ ಏನಾರ ಹೇಳ ಮಾಡ್ರಿ ಶೇರ್ ಮಾಡ್ರಿ ಕ್ಲಿಕ್ ಮಾಡ್ರಿ ಸೊ ಇವತ್ತಿಗೆ ಈ ವ್ಲಾಗ್ ಮುಕ್ತಾಯ ಆಗತ್ತೆ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ